ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ಯೂಟ್ಯೂಬ್ ಇಂದ ನಮ್ಗೊಂದು ಹೊಸ ಅಪ್ಡೇಟ್ ಬಂದಿದೆ. ಗಿಫ್ಟ್ ಅನ್ನೋ ಆಪ್ಷನ್ ಯೂಟ್ಯೂಬ್ ಏನ್ ನಮಗೆ ಗಿಫ್ಟ್ ಕೊಡ್ತಾ ಇಲ್ಲ, ಗಿಫ್ಟ್ ಅನ್ನೋ ಒಂದು ಆಪ್ಷನ್ ಕೊಟ್ಟಿದೆ. ಇದರಿಂದ ತುಂಬಾ ಚೆನ್ನಾಗಿ ಅರ್ನಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಹೆಂಗೆ ಏನು ಅನ್ನೋದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಯಾರಿಗೆಲ್ಲ ಈ ಆಪ್ಷನ್ ಬಂದಿದೆ ಅನ್ನೋದನ್ನು ಕೂಡ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಹಂಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯ್ತಾ? ಇನ್ನು ನಿಮಗೂ ಏನಾದ್ರೂ ಬಂದಿದ್ಯಾ ಅನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ಹೇಳಿ. ಇನ್ನೂ ಏನಾದ್ರೂ ಆನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಆನ್ ಮಾಡ್ಕೊಳ್ಳಿ. ಅದರಿಂದ ಆಗೋ ಬೆನಿಫಿಟ್ ಏನು ಅನ್ನೋದನ್ನ ನಾನು ಈಗ ಹೇಳ್ತೀನಿ ನಿಮ್ಗೆ. ಜೊತೆಲಿ ಆನ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ಹೆಂಗ್ ಆನ್ ಮಾಡ್ಕೊಬೇಕು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ ನಾನು. ಆನ್ ಮಾಡ್ಕೊಳ್ಳಿ, ಆಯ್ತಾ? ಇನ್ನು ಯಾರಿಗೆಲ್ಲ ಇದು ಬಂದಿದೆ ಅಂತಂದ್ರೆ ಮಾನಿಟೈಸೇಷನ್ ಆಗಿರೋರ್ಗೆಲ್ಲ ಬಂದಿರುತ್ತೆ. ನಿಮ್ಗೆ ಮೇಲ್ಗಳಲ್ಲಿ ಕಳ್ಸಿರ್ತಾರೆ, ಅಥವಾ ವೈಟಿ ಸ್ಟುಡಿಯೋ ಓಪನ್ ಮಾಡಿದಾಗ್ಲೇ ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಈ ತರ ಒಂದು ಏನೋ ಮೆಸೇಜ್ ಕಾಣಿಸ್ತಾ ಇರುತ್ತೆ. ಇಲ್ಲ ಅಂತಂದ್ರೆ ನಿಮ್ಗೆ ಅರ್ನ್ ಸೆಕ್ಷನ್ ಅಲ್ಲಿ ಕೂಡ ಆಪ್ಷನ್ ಕಾಣಿಸ್ತಾ ಇರುತ್ತೆ. ಈಗ ಮೆಂಬರ್ಶಿಪ್ ನ ಎನೇಬಲ್ ಮಾಡ್ಕೊಳ್ಳೋದಾಗ್ಲಿ, ಅಥವಾ ಸೂಪರ್ಸ್ ನ ಎನೇಬಲ್ ಮಾಡ್ಕೊಳ್ಳೋದಾಗ್ಲಿ, ಶಾಪಿಂಗ್ಸ್ ನ ಎನೇಬಲ್ ಮಾಡ್ಕೊಳ್ಳೋದಾಗ್ಲಿ, ಅದಕ್ಕೆಲ್ಲ ನಿಮ್ಗೊಂದು ಆಪ್ಷನ್ ಕಾಣಿಸ್ತಿತ್ತಲ್ಲ, ಅದೇ ತರ ಇದು ಗಿಫ್ಟ್ ಅಂತ ಒಂದು ಕೂಡ ಆಪ್ಷನ್ ಕಾಣಿಸ್ತಾ ಇರುತ್ತೆ. ಇನ್ನೂ ಆನ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ಆನ್ ಮಾಡ್ಕೊಳ್ಳಿ. ಇದರಿಂದ ಯೂಸ್ ಏನು ಅಂತಂದ್ರೆ, ನೀವೇನಾದ್ರೂ ಲೈವ್ ನ ಮಾಡ್ತಿದ್ದೀರಾ ಅಂತಂದ್ರೆ, ವರ್ಟಿಕಲ್ ಲೈವ್ ಅಂದ್ರೆ ಲೆಂತಿ ಲೈವ್, ನಾರ್ಮಲ್ ಆಗಿ ಎಲ್ಲರೂ ಅದೇ ಲೈವ್ಗಳನ್ನೇ ಅಲ್ವಾ ಮಾಡೋದು. ಆ ಲೈವ್ ಏನಾದ್ರೂ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ದು ಮಾನಿಟೈಸೇಷನ್ ಆಗಿತ್ತು ಅಂತಂದ್ರೆ ನಿಮಗೆ ಈ ಆಪ್ಷನ್ ತೋರಿಸಿರುತ್ತೆ ಅಲ್ವಾ, ಇದನ್ನ ನೀವು ಟರ್ನ್ ಆನ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ನಿಮಗೆ ಲೈವ್ ಅಲ್ಲಿ ಅದು ತೋರಿಸುತ್ತೆ ಮೇಲ್ಗಡೆ. ಯಾವ ತರ ಅಂದ್ರೆ ಒಂದು ಡೈಮಂಡ್ ಶೇಪ್ ಅಲ್ಲಿ ರೂಬಿ ಅಂತ ಇರುತ್ತೆ, ಅದು ಡೈಮಂಡ್ ಶೇಪ್ ಅಲ್ಲಿ ಮೇಲೆ ಈಗ ಸೂಪರ್ಸ್ ಎಲ್ಲ ಒಂದು ತೋರಿಸ್ತಾ ಇರುತ್ತೆ ಅಲ್ವಾ, ಸೂಪರ್ ಸ್ಟಿಕ್ಕರ್ಸ್, ಅದ್ರ ಪಕ್ಕದಲ್ಲೇ ನಿಮ್ಗೆ ತೋರಿಸ್ತಾ ಇರುತ್ತೆ. ಕೆಳಗಡೆ ಕೂಡ ನಿಮ್ಗೆ ಡಾಲರ್ ಸಿಂಬಲ್ ಏನ್ ತೋರಿಸ್ತಾ ಇರುತ್ತೆ ಅಲ್ಲ, ಅದ್ರ ಪಕ್ಕದಲ್ಲೇ ನಿಮ್ಗೊಂದು ಗಿಫ್ಟ್ ಅಂತ ತೋರಿಸ್ತಾ ಇರುತ್ತೆ. ಅದನ್ನ ಯಾರಾದ್ರೂ ಈಗ ನಿಮ್ಮ ಲೈವ್ ನ ನೋಡೋರು ಈಗ ಸೂಪರ್ ಚಾಟು ಸೂಪರ್ ಥ್ಯಾಂಕ್ಸ್ ನೇ ಹೆಂಗೆ ನಿಮ್ಗೆ ಕೊಡ್ತಾರೆ ಅಲ್ವಾ, ಅದೇ ತರನೇ ಮೆಂಬರ್ಶಿಪ್ ಆಗ್ಲಿ ಯಾವ್ದೇ ಆಗ್ಲಿ ಅದ್ ಯಾವ ತರ ಕೊಡ್ತಾರೆ ಅದೇ ತರ ಗಿಫ್ಟ್. ಇದ್ರಲ್ಲಿ ಏನು ಅಂತಂದ್ರೆ, ಇದ್ರಲ್ಲಿ ಒಂದಷ್ಟು ಜುವೆಲ್ಸ್ ಅಂತ, ಅದಕ್ಕೆ ಒಂದು ಜುವೆಲ್ಸ್ ಅಂತ ಬಂದಿರುತ್ತೆ. ಅಂದ್ರೆ ಡೈಮಂಡ್ ಇರುತ್ತೆ, ಅದು ಕಲರ್ ಡೈಮಂಡ್ ಗಳಿರುತ್ತೆ. ಯಾರು ನಿಮ್ಗೆ ಯಾವ ಗಿಫ್ಟ್ ಕೊಡ್ಬೇಕು ಅಂತ ಇಷ್ಟ ಇರುತ್ತೆ ಅವರಿಗೆ, ಆ ಕಲರ್ದು ಅವರು ಡೈಮಂಡ್ ನ ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ಅದ್ರದ್ದು ಅಮೌಂಟ್ ನಿಮ್ಗೆ ಬರುತ್ತೆ, ಆಯ್ತಾ? ಇದು ಜುವೆಲ್ಸ್ ಅಂತ ಅದರಲ್ಲಿ ಇರೋದು ಆಪ್ಷನ್. ಅದು ಮಾತ್ರ ಅಂತಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ಇನ್ನು ಬೇರೆ ಬೇರೆ ತರ ಎಲ್ಲ ಆಪ್ಷನ್ಸ್ ಗಳು ಬರುತ್ತೆ. ಬೇರೆ ಬೇರೆ ತರ ಬೊಂಬೆಗಳು ಅವು ಇವು ಆ ತರ ಎಲ್ಲ ಆಪ್ಷನ್ಸ್ ಗಳು ತೋರಿಸ್ಬೋದು, ಆಯ್ತಾ? ಅದ್ರಲ್ಲಿ ಅವ್ರು ಯಾವ್ದು ಬೇಕಾದ್ರೂ ಅವ್ರು ಇಷ್ಟಪಟ್ಟು ನಿಮ್ಗೆ ಗಿಫ್ಟ್ ನ ಕೊಡೋದು. ಅಂದ್ರೆ ಅವ್ರು ದುಡ್ಡು ಕೊಟ್ಟು ತಗೊಳ್ಳೋದು. ಮಾಮೂಲಿ ಈಗ ಮೆಂಬರ್ಶಿಪ್ ತಗೊಳ್ಳೋ ತರ ಅಥವಾ ಸೂಪರ್ ಚಾಟು ಸೂಪರ್ ಥ್ಯಾಂಕ್ಸ್ ಮಾಡೋ ತರ ಸೇಮ್ ಅದೇ ತರನೇನೆ ಅವ್ರು ದುಡ್ಡು ಕೊಟ್ಟು ಅದನ್ನ ತಗೊಂಡಿದ್ದಾರೆ, ಅದನ್ನ ನಿಮಗ್ ಗಿಫ್ಟ್ ತರ ಕೊಡ್ತಾರೆ. ಆ ತರ ಇರುತ್ತೆ ಅದು. ಆ ತರ ಮಾಡಿದಾಗ ನಿಮಗೆ ಸೂಪರ್ ಚಾಟು ಸೂಪರ್ ಥ್ಯಾಂಕ್ಸ್ ಮೆಂಬರ್ಶಿಪ್ ಜೊತೆನಲ್ಲಿ ಗಿಫ್ಟ್ ಅನ್ನೋದ್ರಿಂದ ಕೂಡ ನಿಮ್ಗೆ ದುಡ್ಡು ಬರುತ್ತೆ, ಅರ್ನಿಂಗ್ ಆಗತ್ತೆ. ಸೇಮ್ ಇದ್ರಲ್ಲೂ ಇವಾಗ ಎಷ್ಟು ಕಮಿಷನ್ ಇಟ್ಕೊಂಡು ಎಷ್ಟು 30% ಏನೋ ಇಟ್ಕೊಂಡು 70% ಕೊಡ್ತಾರೆ ಅಂತ ಅನ್ಸುತ್ತೆ. ಸೇಮ್ ಅದೇ ತರನೇ ಇದ್ರಲ್ಲೂ ಕೂಡ ಏನು ರೂಬಿ ಇರುತ್ತೆ ಅಲ್ಲ, ಅದರಲ್ಲೂ ಕೂಡ ಅಂದ್ರೆ ಗಿಫ್ಟ್ ಅಲ್ಲಿ ಅದರಲ್ಲೂ ಕೂಡ ಯೂಟ್ಯೂಬ್ ಒಂದಿಷ್ಟು ಕಮಿಷನ್ ಇಟ್ಕೊಂಡು ನಿಮ್ಗೆ ಮಿಕ್ಕಿದ್ದನ್ನ ಕೊಡ್ತಾರೆ. ಇನ್ನು ಇದು ಎಲ್ಲಿ ಕಾಣುತ್ತೆ ಅಂತಂದ್ರೆ, ನಿಮ್ಗೆ ಸೂಪರ್ಸ್ ಎಲ್ಲಾನು ಎಲ್ಲ ಅಮೌಂಟ್ ಕಾಣುತ್ತೆ. ಅರ್ನ್ ಸೆಕ್ಷನ್ ಓಪನ್ ಮಾಡ್ಬಿಟ್ಟು ಸೂಪರ್ಸ್ ಅನ್ನ ಓಪನ್ ಮಾಡಿದಾಗ ನಿಮ್ಗೆ ಏನ್ ಅಮೌಂಟ್ ಕಾಣುತ್ತೆ, ಆ ಸೂಪರ್ಸ್ ಕೆಳಗಡೆನೆ ನಿಮ್ಗೆ ರೂಬೀಸ್ ಅಂತ ಇರುತ್ತೆ. ರೂಬೀಸ್ ಅಲ್ಲಿ ಅದು ಎಷ್ಟು ಅಮೌಂಟ್ ಬಂದಿದೆ ಅದನ್ನ ತೋರಿಸುತ್ತೆ. ಈ ತರ ಇರುತ್ತೆ ಅರ್ನಿಂಗ್ ದುಡ್ಡು ಮಾಡ್ಕೊಳ್ಳೋದಕ್ಕೆ. ಇದೊಂದು ಹೊಸ ಆಪ್ಷನ್ ಯೂಟ್ಯೂಬ್ ಇಂದ ಕೊಟ್ಟಿರೋದು ಮಾನಿಟೈಸೇಷನ್ ಆಗಿರೋರ್ಗೆ. ಇನ್ನು ಮಾನಿಟೈಸ್ ಆಗದೆ ಇರೋರ್ಗೆ ಬೇಗ ಮಾನಿಟೈಸೇಷನ್ ಮಾಡ್ಕೊಳ್ಳಿ. ನೀವು ಕೂಡ ಈ ಒಂದು ಹೊಸ ಆಪ್ಷನ್ ಇಂದ ಅರ್ನಿಂಗ್ ನ ಮಾಡ್ಕೊಳ್ಳಿ. ಈ ಒಂದು ಬೆನಿಫಿಟ್ ನ ತಗೊಳ್ಳಿ, ಆಯ್ತಾ? ಲೈವ್ ಅಲ್ಲಿ ಮಾತ್ರನೇ ಇದು. ಇನ್ನ ಏನೋ ಶಾರ್ಟ್ಸ್ ಅಲ್ಲಾಗ್ಲಿ ಲಾಂಗ್ ವಿಡಿಯೋಸ್ ಅಲ್ಲಾಗ್ಲಿ ಅದ್ರಲ್ಲೆಲ್ಲ ಇದೇನು ಆಪ್ಷನ್ ತೋರ್ಸಲ್ಲ. ಈ ಸೂಪರ್ಸ್ ಎಲ್ಲ ತೋರಿಸುತ್ತೆ. ಅದರಲ್ಲಿ ಬೇಕಿದ್ರೆ ಸೂಪರ್ ಸ್ಟಿಕ್ಕರ್ ಮತ್ತೆ ಸೂಪರ್ ಥ್ಯಾಂಕ್ಸ್ ಏನೋ ಮಾಡ್ಬೋದು ಅಂತ ಅನ್ಸುತ್ತೆ. ಸೂಪರ್ ಇರ್ಬೋದು, ಅದೇನೇನೆ ಆ ತರ. ಇನ್ನು ಇದು ಗಿಫ್ಟ್ ಅನ್ನೋದು ಬರೀ ಲೈವ್ ಸ್ಟ್ರೀಮ್ ಅಲ್ಲಿ ಮಾತ್ರನೇ ಇರೋದು, ಬೇರೆ ಎಲ್ಲೂ ತೋರ್ಸಲ್ಲ ನಿಮ್ಗೆ. ಮಾನಿಟೈಸೇಷನ್ ಆಗಿರೋರಿಗೆ ಮಾತ್ರ, ವರ್ಟಿಕಲ್ ಲೈವ್ ಮಾಡೋರಿಗೆ ಮಾತ್ರ, ಓಕೆನಾ? ಇದು ಏನಾದ್ರೂ ನೀವು ಇನ್ನೂ ಎನೇಬಲ್ ಮಾಡ್ಕೊಂಡಿಲ್ಲ ಅಂದ್ರೆ, ಆನ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ, ನಾನು ಆಲ್ರೆಡಿ ಮಾಡ್ಬಿಟ್ಟಿದ್ದೀನಿ. ಆನ್ ಮಾಡೋ ವಿಡಿಯೋನ ನಾನು ಮಾಡ್ಕೊಳಕ್ಕಾಗ್ಲಿಲ್ಲ. ಆದ್ರೆ ನಿಮ್ಗೆ ಒಂದು ಇಮೇಜ್ಗಳನ್ನ ಹಾಕ್ಬಿಟ್ಟು ತೋರಿಸ್ತೀನಿ ನಾನು. ಸಿಂಪಲ್, ತುಂಬಾ ಏನ್ ತಲೆ ಕೆಡಿಸ್ಕೊಂಡೆಲ್ಲ ಇದ್ ಮಾಡಕ್ ಹೋಗ್ಬೇಡಿ. ಕೆಲವ್ರು ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಎಲ್ಲ ಅದು ಇದು ಹೇಳಿ ಎಲ್ಲ ನಿಮ್ಗೆ ತಲೆ ಕೆಡಿಸ್ಬೋದು. ಆ ತರ ಎಲ್ಲ ಏನ್ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಸೂಪರ್ಸ್ ನ ಮೆಂಬರ್ಶಿಪ್ ನ ಎಲ್ಲ ಹೆಂಗ್ ಎನೇಬಲ್ ಮಾಡ್ಕೊಂಡಿದ್ರೆ ಅದೇ ತರ ಗಿಫ್ಟ್ ಅನ್ನೋದನ್ನು ಕೂಡ ಎನೇಬಲ್ ಮಾಡ್ಕೊಳ್ಳೋದು. ನಿಮ್ಗೆ ಏನಾದ್ರೂ ವೈಟಿ ಸ್ಟುಡಿಯೋ ಓಪನ್ ಮಾಡಿದ ತಕ್ಷಣ ಈ ತರ ಒಂದೇನಾದ್ರೂ ಮೆಸೇಜ್ ಕಾಣ್ತಿದೆ ಅಂದ್ರೆ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೇಜ್ ಓಪನ್ ಆಗುತ್ತೆ. ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಪೇಜ್ ಅದು. ಅದ್ರ ಕೆಳಗಡೆ ನಿಮ್ಗೆ ಟರ್ನ್ ಆನ್ ಗಿಫ್ಟ್ ಅಂತ ಏನಾದ್ರು ಕಾಣಿಸ್ತಿದೆ ಅಂದ್ರೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಅದನ್ನ ಸ್ಕ್ರೋಲ್ ಮಾಡಿ ಕೆಳಗಡೆ ಇದ್ ಮಾಡಿದಾಗ್ಲೂ ಕೂಡ ನಿಮ್ಗೆ ಏನಾದ್ರು ಟರ್ನ್ ಆನ್ ಅಂತ ಮತ್ತೆ ತೋರಿಸ್ತಿದೆ ಅಂದ್ರೆ ಮತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಫೋಟೋ ಹಾಕ್ತೀನಿ, ನೋಡ್ಕೊಳ್ಳಿ. ಇದನ್ನ ನಾನು ಮಾಡ್ಬಿಟ್ಟಿರೋದ್ರಿಂದ ನಾನು ಮರ್ತೋಗಿದ್ದೀನಿ, ಅದಕ್ಕೆ ಫೋಟೋಸ್ ಹಾಕ್ತಾ ಇದ್ದೀನಿ. ಈ ತರ ಏನಾದ್ರು ಇತ್ತು ಅಂತಂದ್ರೆ
ಏನೋ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ದು ಒಂದು ದೊಡ್ಡ ಪೇಜ್ ಓಪನ್ ಆಗುತ್ತೆ. ನಿಮಗೆ ಅದನ್ನ ಓದೋ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ, ಟೈಮ್ ಇತ್ತು ಅಂತಂದ್ರೆ ಕಂಪ್ಲೀಟ್ ಆಗಿ ಓದಿ. ಇಲ್ಲ ಅಂತಂದ್ರೂ ಪರವಾಗಿಲ್ಲ, ನಾನು ಏನು ಓದಕ್ ಹೋಗ್ಲಿಲ್ಲ, ಅದನ್ನ ಜಸ್ಟ್ ಸ್ಕ್ರೋಲ್ ಮಾಡಿ ಮೇಲಕ್ಕೆ. ಸ್ಕ್ರೋಲ್ ಮಾಡಿದಾಗ ಕೆಳಗಡೆ ನಿಮ್ಗೆ ಒಂದು ಸಣ್ಣ ಬಾಕ್ಸ್ ಟೈಪ್ ಅಲ್ಲಿ ನೋಡಿ, ಇವಾಗ ಹಾಕಿದ್ದೀನಲ್ಲ ಈ ತರ ಸಣ್ಣ ಬಾಕ್ಸ್ ಟೈಪ್ ಅಲ್ಲಿ ಕಾಣಿಸ್ತಾ ಇರುತ್ತೆ. ಆ ಬಾಕ್ಸ್ ನ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ನಿಮ್ಗೆ ಆಕ್ಸೆಪ್ಟ್ ಅಂತ ಕೇಳುತ್ತಲ್ಲ, ನೀವು ಆಕ್ಸೆಪ್ಟ್ ಕೊಟ್ರಿ ಅಂತಂದ್ರೆ ನಿಮ್ಗೆ ಇದು ಎನೇಬಲ್ ಆಗ್ಬಿಡುತ್ತೆ, ಆನ್ ಆಗ್ಬಿಡುತ್ತೆ. ಅದು ನಿಮ್ಗೆ ಮಾಮೂಲಿ ಮೆಂಬರ್ಶಿಪ್, ಸೂಪರ್ಸು ಏನ್ ಕಾಣುತ್ತೆ, ಶಾಪಿಂಗ್ ಆಪ್ಷನ್ ಎಲ್ಲ ಏನ್ ಕಾಣುತ್ತೆ ಲೈನ್ ಆಗಿ, ಅದರಲ್ಲೇನೆ ನಿಮ್ಗೆ ಗಿಫ್ಟ್ ಅನ್ನೋದು ಕೂಡ ತೋರಿಸ್ತಾ ಇರುತ್ತೆ. ಈಗ ಫೋಟೋ ಹಾಕಿದ್ದೀನಲ್ಲ ಈ ತರ ತೋರಿಸ್ತಾ ಇರುತ್ತೆ. ಅದೇನಾದ್ರೂ ನಿಮ್ಗೆ YT ಸ್ಟುಡಿಯೋ ಓಪನ್ ಮಾಡಿದಾಗ ನಿಮ್ಗೆ ಏನಾದ್ರೂ ಆ ಮೆಸೇಜ್ ತರ ಏನು ಕಾಣಿಸ್ತಾ ಇಲ್ಲ ಅಂತಂದ್ರೆ, ನಿಮ್ಗೆ ಏನು ಅರ್ನ್ ಸೆಕ್ಷನ್ ಇರುತ್ತೆ ಅಲ್ವಾ, ಅರ್ನ್ ಸೆಕ್ಷನ್ ಓಪನ್ ಮಾಡಿದಾಗ ನಿಮ್ಗೆ ಈ ತರ ಗಿಫ್ಟ್ ಅನ್ನೋದೊಂದು ಬಾಕ್ಸ್ ಟೈಪ್ ಅಲ್ಲಿ ಇರುತ್ತಲ್ಲ, ಅದನ್ನ ಕ್ಲಿಕ್ ಮಾಡಿ ಕೂಡ ನೀವು ಟರ್ನ್ ಅನ್ನ ಮಾಡ್ಕೊಬಹುದು. ಅದನ್ನ ಕ್ಲಿಕ್ ಮಾಡ್ಬಿಟ್ಟು ಇವಾಗ ಏನೇನ್ ಹೇಳಿದೆ ನಾನು ಸೇಮ್ ಹಂಗೇನೆ ಒಂದು ಪೇಜ್ ಓಪನ್ ಆಗುತ್ತೆ. ಅದನ್ನ ಸ್ಕ್ರೋಲ್ ಮಾಡಿ ಕೆಳಗಡೆ ನಿಮ್ಗೆ ಬಾಕ್ಸ್ ಟೈಪ್ ಅಲ್ಲಿ ಏನ್ ಕಾಣಿಸ್ತಿರುತ್ತೆ, ಸಣ್ಣ ಬಾಕ್ಸ್ ಏನ್ ಕಾಣ್ತಿರುತ್ತೆ, ಅದನ್ನ ಕ್ಲಿಕ್ ಮಾಡಿಬಿಟ್ಟು ಅಕ್ಸೆಪ್ಟ್ ಅಂತ ಕೊಟ್ರಿ ಅಂತಂದ್ರೆ ಇದೊಂದು ಟರ್ನ್ ಆನ್ ಆಗುತ್ತೆ. ಇದು ನಿಮ್ಗೆ ಹೆಂಗ್ ಕಾಣುತ್ತೆ ಲೈವ್ ಅಲ್ಲಿ ಅಂತಂದ್ರೆ, ಈಗ ಲೈವ್ ಒಂದು ಫೋಟೋ ಹಾಕ್ತೀನಿ ನೋಡಿ ನಾನು. ಮೇಲ್ಗಡೆ ನಿಮ್ಗೊಂದು ಸಣ್ಣ ಡೈಮಂಡ್ ಶೇಪ್ ಅಲ್ಲಿ ಕಾಣಿಸ್ತಾ ಇರುತ್ತೆ, ಅಥವಾ ಕೆಳಗಡೆ ಗಿಫ್ಟ್ ಅಂದ್ರೆ ಮೇಲ್ಗಡೆ ಕಾಣಿಸೋದು ಏನು ಅಂತಂದ್ರೆ ನಿಮಗೆ ಬಂದಿರೋ ಅಮೌಂಟ್ ತೋರಿಸೋದು. ಈಗ ಸೂಪರ್ಸ್ ಎಲ್ಲ ಬಂದಾಗ ನಮಗೆ ಮೇಲೆ ಅಮೌಂಟ್ ತೋರಿಸುತ್ತೆ ಅಲ್ಲ, ಅದೇ ತರನೇನೆ ಇದು ಕೂಡ ತೋರಿಸುತ್ತೆ ಅಮೌಂಟ್. ಇನ್ನು ಗಿಫ್ಟ್ ಕೊಡ್ಬೇಕು ಅಂತ ಇರೋರು ಏನು, ಕೆಳಗಡೆ ನಿಮ್ಗೆ ಡಾಲರ್ ಸಿಂಬಲ್ ಏನ್ ಕಾಣ್ತಾ ಇರುತ್ತಲ್ಲ ಅದ್ರ ಪಕ್ಕದಲ್ಲೇ ನಿಮ್ಗೆ ಗಿಫ್ಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿಬಿಟ್ಟು ಗಿಫ್ಟ್ ಕೊಡೋದು ಅಷ್ಟೇನೆ. ಅದರಲ್ಲಿ ಸುಮಾರು ಆಪ್ಷನ್ಸ್ ಗಳಿರುತ್ತೆ. ಅವ್ರಿಗೆ ಯಾವ್ದು ಇಷ್ಟ ಇದೆ ಅದನ್ನ ಅವರು ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಗಿಫ್ಟ್ ಆಗಿ ಕೊಡ್ಬೋದು. ಇನ್ನು ನೀವು ಕೂಡ ಲೈವ್ ಅಲ್ಲಿ ಬೇಕಿದ್ರೆ ಕೇಳಿ ಕೂಡ ತಗೊಬಹುದು. ಈಗ ಮೆಂಬರ್ಶಿಪ್ ನ ಆಗ್ಲಿ ಅಥವಾ ಸೂಪರ್ ಥ್ಯಾಂಕ್ಸ್ ನ ಆಗ್ಲಿ ಅದನ್ನು ಕೂಡ ಕೇಳಿ ತಗೊಂತೀವಿ ಅಲ್ವಾ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ತಗೊಳ್ಳಿ, ಪರ್ಚೇಸ್ ಮಾಡಿ ಅಂತ ಹೆಂಗ್ ಹೇಳ್ತೀವಿ ಅದೇ ತರ ಇದನ್ನು ಕೂಡ ಹೇಳ್ಬೋದು. ನಿಮ್ಗೇನಾದ್ರೂ ಏನು ಮುಜುಗರ ಇಲ್ಲ ನಮ್ಗೆ ಹೇಳ್ಕೊಡೋದ್ರಲ್ಲಿ, ಕೇಳೋದ್ರಲ್ಲಿ ಏನು ಬೇಜಾರಿಲ್ಲ ಅನ್ನೋದಾದ್ರೆ ನೀವು ಕೇಳಿ ಕೂಡ ಗಿಫ್ಟ್ ಅನ್ನ ತಗೊಬಹುದು. ಕೊಡೋರ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಕೊಡ್ತಾರೆ, ಆಯ್ತಾ. ಈ ತರ ಇರುತ್ತೆ. ಅದು ಕೂಡ ಅದನ್ನ ನೀವು ಏನು ಲೈವ್ ಅಲ್ಲಿ ಡಿಸ್ಪ್ಲೇ ಕೂಡ ಮಾಡ್ಬೋದು. ಅವ್ರು ಕೊಟ್ಟಿರೋ ಗಿಫ್ಟ್ ಏನಿರುತ್ತೆ ಅದನ್ನ ಡಿಸ್ಪ್ಲೇ ಕೂಡ ಮಾಡ್ಬೋದು. ಅದು ಲೈವ್ ಮಾಡೋರು ಯಾರಾದ್ರೂ ಮಾಡಿದೀರಾ ಅಂತಂದ್ರೆ ನನಗೆ ಹೇಳಿ, ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಲೈವ್ ಮಾಡಲ್ಲ. ಹಂಗಾಗಿ ನಿಮ್ಗೆ ಆನ್ ಮಾಡ್ಕೊಳ್ಳೋದು ಗೊತ್ತಾಗ್ಲಿಲ್ಲ ಅಂತಿದ್ರೆ, ಅದು ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ ಜೊತೆಲೆ ಅದು ಏನು ಅನ್ನೋದು ಎಕ್ಸ್ಪ್ಲೈನ್ ಮಾಡಿ ಹೇಳ್ಬೇಕಾಗಿತ್ತಲ್ಲ, ಹಂಗಾಗಿ ನಾನು ಹೇಳಿದ್ದೀನಿ. ಈಗ ಅದು ಹೆಂಗ್ ಯೂಸ್ ಆಗತ್ತೆ ಅನ್ನೋದನ್ನ ನೀವು ಲೈವ್ ಮಾಡೋರು ಯಾರಾದ್ರೂ ಮಾನಿಟೈಸೇಷನ್ ಆಗಿ ಲೈವ್ ನ ಮಾಡ್ತಿದ್ದೀರಾ ಅಂತಂದ್ರೆ ಅದು ನನಗೆ ಕಮೆಂಟ್ ಅಲ್ಲಿ ಹೇಳಿ, ಹೆಂಗೆ ನಿಮ್ಗೆ ಎಷ್ಟು ಅಮೌಂಟ್ ಬರ್ತಾ ಇದೆ, ಅದರಿಂದ ಏನು ಎತ್ತ ಅಂತ ಅಂದ್ಬಿಟ್ಟು. ಇದಿಷ್ಟು ಇವತ್ತಿನ ವಿಷಯ. ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಸಾಧ್ಯ ಆದಷ್ಟು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದೀನಿ, ನನಗೆ ಎಷ್ಟು ಗೊತ್ತೋ ಅಷ್ಟು. ಅದ್ರಲ್ಲಿ ಏನಾದ್ರೂ ಮಿಸ್ಟೇಕ್ ಇತ್ತು ಅಂತಂದ್ರೆ ನೀವು ನನಗೆ ಕಮೆಂಟ್ ಅಲ್ಲಿ ಹೇಳ್ಬೋದು, ಇಂಥದ್ದು ಮಿಸ್ಟೇಕ್ ಮಾಡಿದೀರಾ ಅಥವಾ ಇಂಥ ಪಾಯಿಂಟ್ಸ್ ಗಳನ್ನ ಬಿಟ್ಟಿದ್ದೀರಾ ಅಂತೇನಾದ್ರೂ ಇತ್ತು ಅಂತಂದ್ರೆ ನೀವು ಕಮೆಂಟ್ ಅಲ್ಲಿ ಹೇಳ್ಬೋದು. ನಾನು ಕೂಡ ಅರ್ಥ ಮಾಡ್ಕೊಂತೀನಿ, ಆಯ್ತಾ. ಇನ್ನಿದು ನಾರ್ಮಲ್ ಆಗಿ ಹೇಳ್ದಂಗೆ ಲೈವ್ ಮಾಡೋರ್ಗೆ ಯೂಸ್ ಆಗತ್ತೆ. ಓಕೆನಾ, ಇದು ಇವತ್ತಿನ ವಿಷಯ. ಏನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಲೈಕ್ ಮಾಡೋದ್ರಿಂದ ಇನ್ನೂ ಹೊಸಬರಿಗೆ ನನ್ನ ವಿಡಿಯೋ ತಲುಪುತ್ತೆ, ಇನ್ನು ಗೊತ್ತಿಲ್ಲದೆ ಇರೋರಿಗೆ ವಿಷಯ ಗೊತ್ತಾಗತ್ತೆ. ಪ್ಲೀಸ್ ಲೈಕ್ ಕೊಡಿ, ಆಯ್ತಾ. ಕಮೆಂಟ್ ಮಾಡಿ ಹೆಂಗ್ ಅನಿಸ್ತು ವಿಷಯ ಅಂತ ಅಂದ್ಬಿಟ್ಟು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ನನ್ನ ಮಿಸ್ ಮಾಡ್ಕೊಂತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.